ದೇವುಡು ಅವರ ಮಹಾಬ್ರಾಹ್ಮಣ 27ನೆಯ ತರಂಗ. ವಿಶ್ವಾಮಿತ್ರನು ಆ ಮರದ ಅಡಿಯಲ್ಲಿಯೇ ಇನ್ನೂ ಅಷ್ಟು ಹೊತ್ತು ಕುಳಿತಿದ್ದನು. ಇಂದ್ರನು ಹೇಳಿದ, ಸ್ವರ್ಗಕ್ಕೆ ಕರೆದರೆ ಬರುವುದಿಲ್ಲವೆಂದೆ. ಸ್ವರ್ಗವೇ ನಿನ್ನ ಬಳಿಗೆ ಬಂದರೆ ನೀನು ಏನು ಮಾಡುವೆಯೋ ನೋಡೋಣ ಎಂಬ ಮಾತು ಇನ್ನೂ ಕಿವಿಯಲ್ಲಿ ಮೊಳಗುತ್ತಿತ್ತು. ಹೌದು, ಏನು ಮಹಾ, ನಾನು ತ್ರಿಶಂಕುವನ್ನು ಸ್ವರ್ಗಕ್ಕೆ ಕಳುಹಿಸಬಲ್ಲೆನಾದರೆ ಸ್ವರ್ಗವೇ ನನ್ನ ಬಳಿಗೆ ಬರಬಾರದೇಕೆ? ಬಂದರೇನು ಮಹಾ, ಬರಲಿ ನೋಡೋಣ, ಆಮೇಲೆ ಆ ಯೋಚನೆ ಎಂದುಕೊಂಡು ಅಲ್ಲಿಂದ ಹೊರಟನು. ಇತ್ತ ಆಶ್ರಮದಲ್ಲಿ ಸಮಾರಾಧನೆಯ ಸಂಭ್ರಮ. ಜಮದಗ್ನಿ ಪತ್ನಿಯಾದ ರೇಣುಕೆಯೂ ಶಿಷ್ಯರು ಮೊದಲಾದ ಆಶ್ರಮವಾಸಿಗಳೆಲ್ಲ ಬಲು ಓಡಾಟ ಮಾಡುತ್ತಿದ್ದಾರೆ. ಅವರಿವರ ಮಾತಿನಿಂದ ಕೌಶಿಕನಿಗೆ ಏನೋ ಕಾಮಧೇನು ಬಂದಿದೆ ಎಂದು ಅರ್ಧಾರ್ಧವಾಗಿ ತಿಳಿದು, ಇದು ಏನು ಮತ್ತೆ ಕಾಮಧೇನುವಿನ ಪ್ರಸಂಗ ಎನಿಸಿದೆ. ಅಂತೂ ತನ್ನ ಪರ್ಣಶಾಲೆಗೆ ಬರುವುದರೊಳಗಾಗಿ ಎಲ್ಲವೂ ಅಷ್ಟಷ್ಟಾಗಿ ತಿಳಿಯಿತು. ದೇವತೆಗಳು ಜಮದಗ್ನಿಗೆ ಕಾಮಧೇನುವಿನ ಸಂತಾನವೊಂದನ್ನು ಹೋಮಧೇನುವಾಗಿ ಕರುಣಿಸಿದ್ದಾರೆ. ಆಕೆಯು ಬಂದಿದ್ದಾಳೆ. ಈ ದಿನದ ಅತಿಥಿ ಪೂಜೆ ಆಕೆಯದು. ವಿಶ್ವಾಮಿತ್ರನಿಗೆ ಇದ್ದದ್ದು ಇದ್ದ ಹಾಗೆಯೇ ವಾಮದೇವನು ಹೇಳಿದ್ದುದು ನೆನಪಾಯಿತು. ಮತ್ತೆ ಇದೇ ಧೇನುವೇ ಕಾರಣವಾಗಿ ಬ್ರಾಹ್ಮಣ ಕ್ಷತ್ರಿಯ ಯುದ್ಧವಾಗುವುದೋ, ಮತ್ತೆ ರಾಜನೋ ರಾಜನ್ಯನೋ ಬ್ರಾಹ್ಮಣ ಧೇನುವನ್ನು ಬಯಸಿ ಶಾಂತವಾದ ಆಶ್ರಮ ಪದಗಳಲ್ಲೆಲ್ಲ ರೌದ್ರ ಕರ್ಮಗಳಿಂದಾಗಿ ಕ್ಷೋಭೆಗೊಳಿಸುವನೋ? ನಗುನಗುತ್ತಿರುವ ಈ ಆಶ್ರಮ ಭೂಮಿಯು ರಕ್ತಗಂಧವನ್ನು ಬಳಿದುಕೊಂಡು ರಣಾಂಗವಾಗಿ ವಿಕಾರವಾಗುವುದೋ? ಬ್ರಹ್ಮಚಿಂತನ ಮಾಡುವ ತಪಸ್ವಿಗಳ ಆಶ್ರಮವಾಗಿರುವ ಈ ಭೂಮಿಯಲ್ಲಿ ಆಯುಧಗಳ ಝಣಝಣತ್ಕಾರವಾಗಿ ತಲೆಗಳು ಉರುಳಾಡುವುವೋ? ವಾಮದೇವನ ಮಾತು ಸುಳ್ಳೆನ್ನುವುದಕ್ಕೆ ಕಾರಣವಿಲ್ಲ. ಆತನ ಮಾತು ನಿಜವಾದರೆ ಕ್ಷತ್ರಿಯ ಕುಲಾಂತಕನಾದ ಭಾರ್ಗವನೊಬ್ಬನು ಬರಬೇಕು. ಬಂದಾನು. ವಿಶ್ವಾಮಿತ್ರನಿಗೆ ಇನ್ನೂ ಯೋಚನೆಯಾಯಿತು. ಹಾಗಾದರೆ ಈ ದೇವತೆಗಳು ಇಷ್ಟು ತುಂಟರೆ? ಇವರು ಅನುಗ್ರಹವೆಂದು ಕೊಟ್ಟುದೆಲ್ಲವೂ ತನ್ನ ಹಿಂದೆಯೇ ದುಃಖದ ಮೂಟೆಯನ್ನು ತರುವುದೇ? ಈಗ ಕೊಟ್ಟಿರುವ ಈ ಶಬಲೆಯೂ ನಂದಿನಿಯಂತೆಯೇ ಮಹಾರಣಕಾರಣಳಾಗುವಳೆ? ಹಾಗೆಂದರೆ ನಾವು ದೇವತೆಗಳನ್ನೇಕೆ ಪೂಜಿಸಬೇಕು? ಅವರ ವರಗಳು ನಮ್ಮ ವಿನಾಶದ ಮೂಲಗಳಾಗುವುದಾದರೆ ನಾವು ಆ ವರವನ್ನಾದರೂ ಏಕೆ ಕೇಳಬೇಕು, ಏಕೆ ಸಂಪಾದಿಸಬೇಕು ಎಂದು ಏನೇನೋ ಯೋಚನೆಗಳು ಬಂದುವು. ಏನೇನು ಯೋಚನೆ ಬಂದರೂ ಸ್ವರ್ಗವು ನನ್ನ ಬಳಿಗೆ ಬಂದರೆ ಏನು ಮಾಡಬೇಕು? ಅದು ಯಾವ ರೂಪದಲ್ಲಿ ಬರುವುದು? ಅದು ದುಃಖದಲ್ಲಿ ಪರಿಣಮಿಸದಂತೆ ಹೇಗೆ ನೋಡಿಕೊಳ್ಳಬೇಕು ಎಂಬ ಯೋಚನೆಗಳು ನಡುವೆ ಬರುವು. ಆ ಮುನೀಂದ್ರನಿಗೆ ದೇವತೆಗಳು, ವರ, ಸ್ವರ್ಗ, ಸುಖ, ದುಃಖ ಈ ಯೋಚನೆಗಳನ್ನು ಬಿಟ್ಟು ಇನ್ನು ಯಾವುದೂ ತಲೆಗೆ ಬರಲೇವಲ್ಲದು. ಹೀಗೆ ಈತನು ಅಲ್ಲಿ ವಿಚಿತ್ರ ಭಾವನಾ ತರಂಗಗಳಲ್ಲಿ ತೇಲಿ ಹೋಗುತ್ತಿರುವಾಗ ಜಮದಗ್ನಿಯಿಂದ ಕರೆ ಬಂತು. ವಿಶ್ವಾಮಿತ್ರನು ಹೋದನು. ದಾರಿಯಲ್ಲಿ ಉದ್ದಕ್ಕೂ ಎಲೆಗಳನ್ನು ಹಾಕಿ ಬಡಿಸಿದೆ. ಭಕ್ಷ್ಯ ಭೋಜ್ಯಗಳು, ರುಚಿ ರುಚಿಯಾದ ಪಾನಕಗಳು, ಪಾಯಸಗಳು, ಪಕ್ವಾನ್ನಗಳು ಮೊದಲಾದವುಗಳನ್ನು ಬೇಕಾದ ಹಾಗೆ ಬಡಿಸಿದ್ದಾರೆ. ಆ ಭೋಜನ ದ್ರವ್ಯಗಳ ಸುವಾಸನೆಗೆ ಮೂಗಿನ ಹೊರಳೆಗಳು ಅರಳುತ್ತವೆ. ಎತ್ತ ನೋಡಿದರೂ ಎಲೆಯ ತುಂಬ ಸಮೃದ್ಧಿಯಾಗಿ ಬಡಿಸಿದ್ದಾರೆ. ಭೋಜ್ಯ ವಸ್ತುಗಳ ಸುವಾಸನೆಯು ಇದ್ದ ಕ್ಷುತ್ತನ್ನು ತಣಿಸಿ ಇಲ್ಲದ ಕ್ಷುತ್ತನ್ನು ಸಂಪಾದಿಸುತ್ತಿದೆ. ಈ ಕೊನೆಯಿಂದ ಆ ಕೊನೆಯವರೆಗೂ ಜನರು ಎಲ್ಲರೂ ಊಟಕ್ಕೆ ಸಿದ್ಧರಾಗಿದ್ದಾರೆ. ಆಪೋಷಣಕ್ಕೆ ಕಾದಿದ್ದಾರೆ. ಆಪೋಷಣ ಹಾಕುವುದಕ್ಕೂ ಜನ ಸಿದ್ಧರಾಗಿದ್ದಾರೆ. ವಿಶ್ವಾಮಿತ್ರರು ಬರಬೇಕು. ಅವರಿಗಾಗಿ ಜಮದಗ್ನಿ ಕಾದಿದ್ದಾನೆ. ಜಮದಗ್ನಿಯ ಅಪ್ಪಣೆಗಾಗಿ ಇತರರು ಕಾದಿದ್ದಾರೆ. ವಿಶ್ವಾಮಿತ್ರನು
ಅವಸರವಾಗಿ ಜಮದಗ್ನಿಯ ಬಳಿಗೆ ಹೋದನು. ಜಮದಗ್ನಿಯು ಆತನಿಗೆ ಸಲ್ಲಬೇಕಾದ ಸತ್ಕಾರಗಳನ್ನೆಲ್ಲ ಸಲ್ಲಿಸಿ ಅತಿಥಿ ಪೂಜೆಯನ್ನು ಒಪ್ಪಿಸಿದನು. ಆಶ್ರಮದಲ್ಲಿ ಅತಿಥಿ ಪೂಜೆಯು ಸಾಂಗವಾಗಿ ನೆರವೇರಿತು. ವಿಶ್ವಾಮಿತ್ರನಿಗೆ ಶಬಲೆಯ ಪರಿಚಯವಾಯಿತು. ದೇವಧೇನುವು ಜಮದಗ್ನಿಯ ಹೋಮಧೇನುವಾಯಿತೆಂಬ ಸಂತೋಷವಿದ್ದರೂ ಆತನಿಗೆ ಶಬಲೆಯು ಎಲ್ಲಿ ಅತಿನಂದಿನಿಯಾದಾಳೋ, ಎಲ್ಲಿ ಇನ್ನೊಬ್ಬ ಕೌಶಿಕನು ಹುಟ್ಟಿಕೊಳ್ಳುವನೋ ಎಂದೇ ದಿಗಿಲು. ವಿಶ್ವಾಮಿತ್ರನಿಗೆ ದೇವೇಂದ್ರನು ಹೇಳಿದ ಮಾತು ಅರ್ಥವಾದಂತಾಯಿತು. ಸರಿ, ಇಂದ್ರನು ನನಗೂ ಒಂದು ಹೋಮಧೇನುವನ್ನು ಕೊಟ್ಟಾನು. ವಸಿಷ್ಠರಿಗೆ ನಂದಿನಿ, ಜಮದಗ್ನಿಗೆ ಶಬಲೆ, ತನಗಿನ್ನೊಂದು ಸ್ಯಂದಿನಿ. ಆತನು ಹೇಳಿದ ಸ್ವರ್ಗವೂ ಇದೆ. ಆದರೆ ತಾನು ಮಾತ್ರ ಆ ಧೇನುವನ್ನು ಸ್ವೀಕರಿಸಬಾರದು. ಒಂದು ವೇಳೆ ದೇವತೆಗಳ ವರವೆಂದು ಸ್ವೀಕರಿಸಿದರೂ ಅದನ್ನು ಆಶ್ರಮದಲ್ಲಿ ಇಟ್ಟುಕೊಳ್ಳಬಾರದು. ಅದು ದೇವತೆಗಳಲ್ಲಿಯೇ ಇರಲಿ. ಬೇಕಾದಾಗ ಪ್ರಾರ್ಥನೆ ಮಾಡಿ ತರಿಸಿಕೊಳ್ಳುವುದು. ಅದರಿಂದಾಗಿ ಬೇಕಾದ ಕಾರ್ಯವು ನೆರವೇರುತ್ತಲೂ ಅದನ್ನು ಮತ್ತೆ ಕಳುಹಿಸಿಕೊಟ್ಟು ಬಿಡುವುದು. ವಸಿಷ್ಠರು ಹಾಗೆ ಮಾಡಿದ್ದರೆ ಅವರ ಆಶ್ರಮದಲ್ಲಿ ರಕ್ತಪಾತವೇ ಆಗುತ್ತಿರಲಿಲ್ಲ ಎಂದು ಮುಂತಾಗಿ ಚಿಂತಿಸಿಕೊಳ್ಳುತ್ತಿದ್ದನು. ಹಾಗೆಯೇ ಮತ್ತೆ ಇನ್ನೊಂದು ಸಲ ಯೋಚನಾ ಪ್ರವಾಹವು ಹೊರಳಿ ಮತ್ತೊಂದು ತರಂಗಮಾಲೆಯು ಬಂದಿತು. ಆಯಿತು, ನಮ್ಮ ಆಶ್ರಮದಲ್ಲಿಯೂ ರಕ್ತಪಾತವಾಯಿತು ಎಂದುಕೊಳ್ಳೋಣ. ಅದಕ್ಕೆ ನಾನೇಕೆ ಹೆದರಬೇಕು? ಒಬ್ಬ ಕೌಶಿಕನು ಬಂದು ಇನ್ನೊಬ್ಬ ವಿಶ್ವಾಮಿತ್ರನು ಹುಟ್ಟುವನು. ಅಡಗಿದ್ದ ತೇಜಸ್ಸು ಈಚೆಗೆ ಬರಲು ಕಾರಣವಾಗುವುದು. ತಿರಸ್ಕಾರವನ್ನು ಸಹಿಸದ ತೇಜೋವಂತನೊಬ್ಬನ ಅವತಾರವಾಗಿ ಭೂಮಿಯಲ್ಲಿ ತೇಜಸ್ವಿಗಳ ಸಂಖ್ಯೆ ಹೆಚ್ಚುವುದು. ಆಗಲಿ, ಅದರಿಂದ ಹೆದರಿ ದೇವತೆಗಳ ವರವನ್ನು ನಿರಾಕರಿಸುವುದಕ್ಕಿಂತ ಬೇಕಾದುದಾಗಲಿ ಅದನ್ನು ಅಂಗೀಕರಿಸಿಕೊಳ್ಳಬೇಕು, ಅನುಭವಿಸಬೇಕು, ಜೀರ್ಣಿಸಿಕೊಳ್ಳಬೇಕು. ಅದೇ ಸರಿ ಎಂಬ ಸಿದ್ಧಾಂತಕ್ಕೆ ಬಂದಿದ್ದನು. ಆ ವೇಳೆಗೆ ಇಳಿ ಹೊತ್ತಾಗಿತ್ತು. ಜಮದಗ್ನಿಯು ಮತ್ತೆ ಸೋದರ ಮಾವನನ್ನು ನೋಡಲು ಬಂದನು. ಇಬ್ಬರೂ ಅಷ್ಟು ಹೊತ್ತು ಮಾತನಾಡುತ್ತಿದ್ದರು. ವಿಶ್ವಾಮಿತ್ರನು ಇಂದ್ರ ದರ್ಶನವಾದುದನ್ನು, ಆತನು ಹೇಳಿದುದನ್ನು ಹೇಳಿದನು. ಜಮದಗ್ನಿಯು ತಾನು ಮಾಡಿದುದನ್ನು ಹೇಳಿದನು. ಎಲ್ಲವೂ ಆದ ಮೇಲೆ ವಿಶ್ವಾಮಿತ್ರನು ಹಿಂದೆ ತನಗೆ ವಾಮದೇವನು ಹೇಳಿದುದನ್ನು ಹೇಳಲು ಜಮದಗ್ನಿಯು, ಹೌದು ಮಾವ, ಹಾಗಾಗುವ ಸಂಭವವಿದೆ. ಅಂತಹ ಕ್ರೂರ ಕರ್ಮ ಮಾಡುವವನೊಬ್ಬನು ನನ್ನ ಹೊಟ್ಟೆಯಲ್ಲೇ ಜನಿಸುವನಂತೆ. ಆ ಮಾತು ನಮ್ಮ ತಾಯಿ ನನಗೆ ಪದೇ ಪದೇ ಹೇಳುತ್ತಲೇ ಇದ್ದಾರೆ. ಅಲ್ಲದೆ ನಮಗೂ ಹೇಹೆಯರಿಗೂ ಬೇಕಾದ ಹಾಗೆ ಜಗಳಗಳಾಗುತ್ತಲೇ ಇದೆ. ಕ್ಷತ್ರಿಯರಿಗೆ ಸೇರಬೇಕಾದುದನ್ನೆಲ್ಲ ಭಾರ್ಗವರು ಸ್ವಾಯತ್ತೀಕರಿಸಿಕೊಂಡಿರುವರೆಂದು ಅವರಿಗೆ ಕೋಪ. ಒಬ್ಬರದನ್ನು ನಾವು ತೆಗೆದುಕೊಂಡಿಲ್ಲ. ನಮ್ಮ ಹತ್ತಿರ ಇರುವುದೆಲ್ಲ ನಾವು ಸ್ವಯಂ ಶ್ರಮಪಟ್ಟು ಸಂಪಾದಿಸಿದುದು ಎಂದು ನಮ್ಮ ವಾದ. ಅವರೊಮ್ಮೆ ನಮ್ಮ ಕುಲವನ್ನೇ ನಿರ್ಮೂಲ ಮಾಡಬೇಕೆಂದು ಕೂಡ ಯತ್ನಿಸಿದರು. ಆದರೆ ಆ ಔರ್ವನ ಪ್ರಭಾವದಿಂದ ಅದು ಸಾಧ್ಯವಾಗಲಿಲ್ಲ. ಮತ್ತೊಮ್ಮೆ ಹೇಹೆಯರು ವಿಜೃಂಭಿಸಬಹುದು. ಆಗ ಅವರನ್ನು ನಿಗ್ರಹಿಸಲು ನಮ್ಮಲ್ಲಿ ಮತ್ತೊಬ್ಬ ವೀರನ ಉದಯವಾಗಬಹುದು. ಆಗಲೇಳು, ನೀನು ಕ್ಷತ್ರಿಯ, ಬ್ರಾಹ್ಮಣನಾಗಬೇಕು ಎಂದು ಹೊರಟಿದ್ದೀಯೇ. ನೀನು ಒಂದು ಮೆಟ್ಟಲೇರಿದರೆ ನನ್ನ ಮಗನು ಒಂದು ಮೆಟ್ಟಲಿಳಿದು ಕ್ಷತ್ರಿಯನಾಗಬಹುದು. ಅಷ್ಟೇ ತಾನೇ? ಅವನು ಕ್ಷತ್ರಿಯನಾದರೂ ಬ್ರಾಹ್ಮಣ ಕ್ಷತ್ರಿಯ. ಹಾರಾಡಿ ಕುಣಿದು ಕುಪ್ಪಳಿಸಿದರೂ ಕೊನೆಗೆ ಆದರೂ ತಪ್ಪದೆ ತಪಸ್ಸಿಗೆ ಹೋಗುವನು. ಅಷ್ಟೇ ಸಾಕು. ಎಲ್ಲದರ ಮೇಲೆ ಭವಿತವ್ಯಂ ಭವಿತ್ಯೇವ. ಅದಕ್ಕೇಕೆ ಅಷ್ಟು ಯೋಚನೆ ಎಂದನು. ವಿಶ್ವಾಮಿತ್ರನಿಗೆ ಆ ಮಾತು ಅಷ್ಟಾಗಿ ಒಪ್ಪಲಿಲ್ಲ. ಆದರೂ ಅದಕ್ಕೆ ಪ್ರತಿಯಾಡಲಿಲ್ಲ. ಮುಂದೆ ಮತ್ತೆ ಆಶ್ರಮ ಕಟ್ಟುವ ಮಾತು ಬಂತು. ಈ ಸಲ ಮತ್ತೆ ಹಿಮಾಚಲ ಪ್ರಾಂತಕ್ಕೆ ಹೋಗಬೇಕೆಂದು ಮನಸ್ಸಾಗುತ್ತಿದೆ. ಈ ಸಾರಿ ಹಿಮಾಚಲದ ತಪ್ಪಲಿನಲ್ಲಿ ಇರುವುದಕ್ಕೆ ಇಷ್ಟವಿಲ್ಲದಿದ್ದರೂ ಹಿಮಾಚಲದ ಹಿಮಕಿರೀಟ ಸುಂದರ ಶೃಂಗಗಳನ್ನು ನೋಡುತ್ತಿರಬೇಕೆಂದು ಆಸೆಯೇಕೋ ಬಲವಾಗುತ್ತಿದೆ. ಅದರಿಂದ ಉತ್ತರದಲ್ಲಿಯೇ ಆಶ್ರಮ ಮಾಡಬೇಕು ಎಂದನು. ಜಮದಗ್ನಿಯುನಕ್ಕೂ ಆಗಬಹುದು. ಲೋಕೋತ್ತರವಾದ ಸಿದ್ಧಿಯನ್ನು ಪಡೆಯಬೇಕು ಎಂದಿರುವೆ.
ಮನಸ್ಸು ಲೋಕೋತ್ತರ ಸೌಂದರ್ಯಾತಿಶಯ ಸಂಪನ್ನವಾದ ಹಿಮವತ್ ಪರ್ವತ ಶಿಖರಗಳ ದರ್ಶನವೂ ಸದಾ ಆಗುತ್ತಿರಬೇಕು ಎಂದುಕೊಂಡರೆ ತಪ್ಪೇನು? ನಾನು ಅದರಂತೆಯೇ ಆಗಬೇಕೆಂದು ನೋಡಬಯಸುವುದು ಸಹಜವಾದ ಆಸೆ ಆಗಬಹುದು. ಆದರೆ ಯಜ್ಞದ ಆಯಾಸ ಅಷ್ಟು ತೀರಿಸಿಕೊಂಡು ಹೊರಡುವುದಾಗಲಿ. ಈ ಅಮಾವಾಸ್ಯೆಯವರೆಗೆ ಇಲ್ಲಿದ್ದು ಪ್ರತಿಪತ್ತಿನ ಸ್ಥಾಲೀಪಾಕವಾದ ಮೇಲೆ ಮುಂದಿನ ಪ್ರಯಾಣದ ಮಾತು ಎಂದನು. ಕೊನೆಗೆ ಹಾಗೆ ಹೀಗೆ ಮಾತಾಗಿ ಪ್ರತಿಪತ್ತಿನ ದಿನವೇ ಹೊರಡುವುದು ಎಂದಾಯಿತು. ಇಬ್ಬರೂ ಸಾಯಮಾಹ್ನಿಕಗಳಿಗೆ ಎದ್ದರು. ವಿಶ್ವಾಮಿತ್ರನು ಪ್ರಯಾಣ ಮಾಡಿದನು. ಉದ್ಧಾರವಾಗಬೇಕೆಂದು ಹಲವರು ಆತನನ್ನು ಹಿಂಬಾಲಿಸಿದರು. ಆತನ ನಕ್ಕು, ನಾನು ದಾಟಿ ಇತರರನ್ನು ದಾಟಿಸಬೇಕು, ನಾನೇ ದಾಟಿಲ್ಲ, ಆಗಲಿ, ಅವಸರವೇನು? ನಾನು ಕೃತಾರ್ಥನಾಗಿ ಒಂದು ಆಶ್ರಮವನ್ನು ಕಟ್ಟಿಕೊಂಡು ನಿಂತ ಮೇಲೆ ತಾವೆಲ್ಲರೂ ದಯಮಾಡಿಸುವಿರಂತೆ ಎಂದು ಸಮಾಧಾನದ ಮಾತುಗಳನ್ನು ಹೇಳಿ ಅವರನ್ನೆಲ್ಲ ಕಳುಹಿಸಿಕೊಟ್ಟು ತಾನು ಮುಂದೆ ಹೋದನು. ಹಿಮಾಲಯದ ಕಡೆಗೆ ಹೋಗಬೇಕು. ವಾಮದೇವನ ಆಶ್ರಮದಲ್ಲಿ 2 ದಿನವಿದ್ದು ಮುಂದಕ್ಕೆ ಹೋಗುವುದು ಎಂದು ಒಂದು ಆಸೆ. ಇಲ್ಲಿಯೇ ಸರಸ್ವತೀ ತೀರದಲ್ಲಿ ಇದ್ದು ಬಿಡೋಣ, ಆಮೇಲೆ ಹಿಮಾಲಯಕ್ಕೆ ಹೋಗುವುದು ಎಂದು ಇನ್ನೊಂದು ಮನಸ್ಸು. ಎಲ್ಲಿಯೇ ಇರಲಿ, ಈ ಸಲ ಏಕಾಂತವಾಗಿರಬೇಕು, ಯಾರಿಗೂ ನಾನು ಇರುವುದೇ ತಿಳಿಯಬಾರದು. ಈ ಸಲ ಸಿದ್ಧನಾಗುವವರೆಗೂ ಸಾಧ್ಯವಾದ ಮಟ್ಟಿಗೂ ಮೌನವನ್ನು ಅವಲಂಬಿಸುವುದು ಎಂದು ಹಲವು ಯೋಚನೆಗಳು. ಆಯಿತು. ಈ ಸಲದ ಸಿದ್ಧಿ ಏನು? ರುದ್ರನ ಅನುಗ್ರಹವಾಯಿತು, ಅಸ್ತ್ರಸಿದ್ಧಿಯಾಯಿತು, ಆಪೋದೇವಿಯರ ಅನುಗ್ರಹವಾಯಿತು, ಸೃಷ್ಟಿಯ ರಹಸ್ಯವು ಅರ್ಧಾರ್ಧವಾಗಿ ತಿಳಿಯಿತು, ಅಶ್ವಿನಿ ದೇವತೆಗಳ ಅನುಗ್ರಹವಾಯಿತು, ದೇಹವನ್ನು ಶುದ್ಧಿ ಮಾಡುವುದೆಂತು ಎಂಬುದು ತಿಳಿಯಿತು, ಇಂದ್ರನ ಅನುಗ್ರಹವಾಯಿತು, ಬೇಕೆಂದರೆ ಸ್ವರ್ಗಕ್ಕೆ ಹೋಗಿ ಬರಬಹುದಾಯಿತು, ಅಥವಾ ಸ್ವರ್ಗವೇ ನನ್ನ ಬಳಿಗೆ ಬರುವಂತಾಯಿತು. ಆದರೂ ನನಗೆ ಬೇಕಾದುದು ಇನ್ನೂ ಬಂದಿಲ್ಲ. ಬಂದವರೆಲ್ಲ ಬರುವುದು, ನಿನ್ನ ಆಶೆಯು ಕೈಗೂಡುವುದು ಎಂದು ನಂಬಿಕೆ ಕೊಡುತ್ತಿದ್ದಾರೆ. ಆದರೂ ಕೈಗೂಡಲಿಲ್ಲವಲ್ಲ. ದೇವಗುರುವು ಮಾತ್ರ ಕಾಮಕ್ರೋಧಗಳನ್ನು ಬಿಟ್ಟರೆ ನೀನು ಬ್ರಾಹ್ಮಣನಾಗುವೆ ಎಂದನು. ಹಾಗಾದರೆ ಬ್ರಾಹ್ಮಣ್ಯವು ಬಿಡುವುದರಲ್ಲಿ ಇರುವುದೇ? ಇಲ್ಲ. ಬಿಡುವುದು ಎಂದರೆ ತುಳಿಯುವುದು, ಅದಕ್ಕೆ ವಶನಾಗದಿರುವುದು. ಅದರಿಂದ ಕಾಮಕ್ರೋಧಗಳನ್ನು ನುಂಗಬೇಕು, ಜೀರ್ಣಿಸಿಕೊಳ್ಳಬೇಕು, ಅವಕ್ಕೆ ವಶನಾಗದಿರಬೇಕು. ಈಗೋ ಈ ಎದುರಿಗಿರುವ ಮರವು ಸಸಿಯಾಗಿ, ಗಿಡವಾಗಿ, ಮರವಾಗಿ ಈಗ ಯಾವುದಕ್ಕೂ ಜಗ್ಗದ ಹೆಮ್ಮರವಾಗಿರುವಂತೆ ನಾನು ಕಾಮಕ್ರೋಧಗಳಿಗೆ ವಶವಾಗದಿರಬೇಕು. ಅಬ್ಬಾ, ಅದಷ್ಟು ಸಾಮಾನ್ಯವೇ? ಹೇಳುವಷ್ಟು ಸುಲಭವೇ? ಒಂದು ವೇಳೆ ಆಯಿತು ಎನ್ನೋಣ. ಕಾಮಕ್ಕೆ ವಶವಾಗದೆ, ಕ್ರೋಧಕ್ಕೆ ಬಲಿಯಾಗದೆ ಇರುವೆನು ಎನ್ನೋಣ. ಆಗ ಮನಸ್ಸಿನ ವ್ಯಾಪಾರಕ್ಕೆ ಕಾರಣವಾಗುವುದು. ಯಾವುದನ್ನು ಕುರಿತು ಹಂಬಲಿಸುವುದು, ಯಾವುದರ ಹಂಬಲದಿಂದ ಮನಸ್ಸು ವ್ಯವಹಾರದಲ್ಲಿ ತೊಡಗುವುದು? ಏಕೆ ಹಾಗೆ ಯೋಚಿಸಬೇಕು? ಆಗ ಮನಸ್ಸು ರಾಜಪುರುಷನಂತಾಗುವುದು. ರಾಜಪುರುಷನು ಕಾರ್ಯದಕ್ಷನಾಗಿ, ಕಾರ್ಯಕ್ಕೆ ಸಿದ್ಧನಾಗಿ ಕುಳಿತಿರುವನು. ರಾಜಾಜ್ಞೆಯು ಅವನನ್ನು ಪ್ರೇರಿಸಿ ಕಾರ್ಯರಂಗಕ್ಕೆ ಇಳಿಸುವುದು. ಹಾಗೆಯೇ ಕಾಮಕ್ರೋಧಗಳನ್ನು ತಿರಸ್ಕರಿಸಿದವರನ್ನು ಜಗತ್ಕಾರಣವಾದ ನಿಯಂತೃವಿನ ಇಚ್ಛೆಯು ವ್ಯಾಪಾರದಲ್ಲಿ ನಿಯೋಜಿಸುವುದು. ಬೃಹಸ್ಪತಿಯು ಹೇಳಲಿಲ್ಲವೇ, ಅಂತಹ ನಿಯಂತೃ ಒಬ್ಬನು ಇರುವನೆಂದು? ಆತನ ನಿಯತಿಯಿಂದಲೇ ವಸಿಷ್ಠ ಪುತ್ರರ ಮರಣವಾಯಿತೆಂದು. ತ್ರಿಶಂಕುವಿನ ಕಾರ್ಯಕ್ಕೆ ವಿಘ್ನ ಬಂದುದು ಆತನಿಂದಲೇ ಅಂತಲ್ಲ. ಹೀಗಿರಲು ಆತನು ಮನಸ್ಸನ್ನು ವ್ಯಾಪಾರ ಮಾಡಿಸದಿರುವನೇ? ಹೌದು, ಆ ನಿಯಂತ್ರಣವನ್ನು ಹಿಡಿಯಬೇಕು. ಆದರೆ ನನ್ನ ಮನಸ್ಸು ಇನ್ನೂ ಅತ್ತ ಕಡೆ ತಿರುಗಿಲ್ಲ. ನನ್ನ ಮನಸ್ಸಿಗೆ ಕಾಮಕ್ರೋಧಗಳು ಬೇಕಾಗಿರುವಷ್ಟು ಅದನ್ನು ತುಳಿಯುವುದು ಬೇಕಾಗಿಲ್ಲ. ನಂದಿನಿಯು ಬೇಕು ಎನ್ನಿಸಿತು, ಅದು ಸಿಕ್ಕಲಿಲ್ಲ. ಕೋಪ ಬಂತು, ಕೋಪ ಕ್ರೋಧವಾಯಿತು.
ವಸಿಷ್ಠನ ಮೇಲೆ ನನ್ನದೇನೂ ನಡೆಯುವುದಿಲ್ಲ ಎಂದು ಗೊತ್ತಾದ ಮೇಲೆ ಈಗ ವಿಶ್ವಾಮಿತ್ರನೆಂದು ಹೆಸರಿಟ್ಟುಕೊಂಡು ಹೊರಟಿದ್ದೇನೆ. ನಾನು ಈಗ ಮಾಡುತ್ತಿರುವ ಪ್ರಯತ್ನವು ತಾನೇ ಏನು? ಕ್ರೋಧ ತನ್ನ ಹೊರರೂಪವನ್ನು ಬಿಟ್ಟು ಮತ್ತೆ ಬೀಜರೂಪಕ್ಕೆ ಹೋಗಿದೆ. ಮರವನ್ನು ಕಡಿದಿದೆ. ಆದರೆ ಮರದ ಬೀಜಶಕ್ತಿ ಎಲ್ಲಿ ಹೋಗಿದೆ? ಅರಳಿಯ ಮರವನ್ನು ಕಡಿದು ಬೇರೆಲ್ಲ ಶೋಧಿಸಿದರೂ ಕೈಗೆ ಸಿಕ್ಕದೆ ಮರೆಯಲ್ಲಿದ್ದ ಯಾವುದೋ ಬೇರು ಅಲ್ಲಿಯೇ ಚಿಗುರಿಕೊಂಡು ಹೆಮ್ಮರವಾಗುವಂತೆ ನನ್ನ ಕಾಮವು ಈಗ ಇತ್ತ ತಿರುಗಿದೆ. ಬ್ರಾಹ್ಮಣನಾಗುವ ಈ ಹಂಬಲವು ತಾನೇ ಕಾಮವಲ್ಲವೇನು? ದೇವರ ಸೃಷ್ಟಿಯಲ್ಲಿ ಎಲ್ಲಕ್ಕೂ ಒಂದೊಂದು ಸ್ಥಾನವಿದೆ ಎಂಬುದನ್ನು ಮರೆತು ಸರ್ವರಕ್ಷಕನಾದ ಕ್ಷತ್ರಿಯನಾಗಿರುವುದೇ ಒಂದು ಅದೃಷ್ಟ ಎಂಬುದನ್ನೂ ಗಮನಿಸದೆ ಕಾಮಕ್ರೋಧ ವಶನಾಗಿಯೇ ಸರ್ವಂ ಸಹನಾದ ಬ್ರಾಹ್ಮಣನಾಗಬೇಕು ಎಂದು ಹೊರಟಿದ್ದೇನೆ. ನಾನು ಯಾರಂತೆ ಆಗಬೇಕೆಂದು ಯತ್ನಿಸುತ್ತಿರುವೆನೋ ಅವನು ಅದೆಷ್ಟು ಮೇಲಿನ ಮಟ್ಟದವನು? ಅಬ್ಬ, ಆ ಮಟ್ಟಕ್ಕೇರುವುದು ಸಾಧ್ಯವೇ? ಪಂಚಭೂತಗಳ ಶೋಕವನ್ನು ವಹಿಸುವುದೆಂದರೆ ಸಾಮಾನ್ಯವೇ? ಇಂದ್ರನಿಗೆ ಹಿಡಿದಿದ್ದ ಭೂತವನ್ನು ಬಿಡಿಸುವುದು ಸುಲಭವೇ? ಸರ್ವಂ ಸಹನಾಗುವುದು ಅಷ್ಟು ಕಷ್ಟವಿರಲಾರದು. ನನ್ನ ತಂದೆಯಾದ ಕುಶಿಕನು ಚ್ಯವನ ಮಹರ್ಷಿಯಿಂದ ಆದ ವ್ಯಥೆಯನ್ನೆಲ್ಲ ಸಹಿಸಿದನು ಎಂದು ಕೇಳಿಲ್ಲವೇ? ನನ್ನ ತಂದೆಗೆ ಸಾಧ್ಯವಾದುದು ನನಗೂ ಸಾಧ್ಯವಾಗಲೇಬೇಕು. ಆದರೆ ಅಹಂಕಾರವನ್ನು ತ್ಯಜಿಸುವುದೆಂತೂ? ವೃತ್ರಬಾಧೆಯನ್ನು ವಸಿಷ್ಠನೇ ಕಳೆದುದು ಅಹಂಕಾರವನ್ನು ಗೆದ್ದಿದ್ದುದರಿಂದ ಎಂದು ಸ್ವಯಂ ಇಂದ್ರನು ಹೇಳಿದನು. ಅಬ್ಬಾ, ಯಾವುದನ್ನು ಬಿಟ್ಟರೆ ನಾನು ಎನ್ನುವುದೇ ಇಲ್ಲವಾಗುವುದೋ ಅದನ್ನು ಬಿಡುವುದೇ? ಅಲ್ಲಿಗೆ ಏನು ಉಳಿದಂತಾಯಿತು? ವ್ಯಕ್ತಿತ್ವವಿಲ್ಲದ ಜೀವನವೊಂದು. ಬಹುಶಃ ಆಗ ಕಾಮಕ್ರೋಧಗಳು ಇಲ್ಲದಿರಬಹುದು. ದೇವಗುರು ಹೇಳಿದುದು ಇದನ್ನೇ ಏನು? ಕಾಮಕ್ರೋಧಗಳಿಲ್ಲದವನು ಎಂದರೆ ಅಹಂಕಾರವನ್ನು ಗೆದ್ದವನು ಎಂದು ಅರ್ಥವೇ? ಸದ್ಯದಲ್ಲಿ ಸಾಧ್ಯವಿಲ್ಲ. ನನ್ನ ಮನಸ್ಸು ಇಂದು ಎಲ್ಲವನ್ನೂ ಬಿಡುವುದಕ್ಕೆ ಸಿದ್ಧವಾಗಿಲ್ಲ. ಮೊದಲು ಸೃಷ್ಟಿಯ ರಹಸ್ಯವನ್ನು ಭೇದಿಸುವೆನು. ಇಂದ್ರನನ್ನು ಅಲ್ಲಾಡಿಸಲು ಹೊರಟ ಮನಸ್ಸು ಲೋಕದ ಒಂದು ಮೂಲೆಯನ್ನಾದರೂ ಕಿತ್ತು ಕಟ್ಟಬೇಡವೇ? ಬ್ರಾಹ್ಮಣನಾಗಬೇಕು. ಆದರೆ ಆಶೋತ್ತರಗಳನ್ನೆಲ್ಲ ಕಿತ್ತು ಎಸೆಯುವುದಕ್ಕೆ ನನ್ನ ಮನಸ್ಸು ಸಿದ್ಧವಾಗಿಲ್ಲವಲ್ಲ. ಏನು ಮಾಡುವುದು? ಆಯಿತು, ವಸಿಷ್ಠನು ಅಹಂಕಾರವನ್ನು ಗೆದ್ದಿರುವನು. ವಾಮದೇವನೋ ಅವನೂ ಅಹಂಕಾರವನ್ನು ಗೆದ್ದಿರಬೇಕು. ಅವನು ಯಾವಾಗಲೂ ಯಾವುದನ್ನೂ ಬೇಕು ಎಂದಿಲ್ಲ, ಬೇಡ ಎಂದಿಲ್ಲ. ಅವನನ್ನು ನಾನು ಬಲ್ಲೆ. ಆದರೆ ನಿಜವಾಗಿಯೂ ಬಲ್ಲೆನೇ? ಎಷ್ಟು ನೋಡಿದರೂ ಆತನು ಕಾಮಕ್ರೋಧಗಳಿಗೆ ವಶನಾಗಿ ಯಾವ ಕೆಲಸವನ್ನೂ ಮಾಡಿದಂತಿಲ್ಲ. ನಾವು ಒಬ್ಬರನ್ನು ಬಲ್ಲೆವು ಎನ್ನುವುದು ಏನು? ಅವನ ಆಶೋತ್ತರಗಳು, ಅವನ ಬೇಕು ಬೇಡಗಳು ಇಷ್ಟೇ ನಮಗೆ ತಿಳಿದಿರುವುದು. ಅಲ್ಲಿಂದಾಚೆಗೆ ನಮಗೆ ತಿಳಿಯುವುದೇನು? ಹಾಗಾದರೆ ಬೇಕು ಬೇಡ ಎರಡೂ ಬಿಟ್ಟರೆ ವ್ಯಕ್ತಿಯಲ್ಲಿ ಏನೂ ಉಳಿದೇ ಇಲ್ಲವೇನು? ಇವೆರಡೂ ಅಲ್ಲದೆ ಇನ್ನು ಏನೂ ವ್ಯಕ್ತಿಯಲ್ಲಿ ಇಲ್ಲವೇ ಇಲ್ಲವೇ? ಹೌದು, ಇನ್ನು ಉಳಿದಂತಿಲ್ಲ. ನೀರಿನ ರುಚಿ, ಬಣ್ಣ, ತಂಪು, ಬಿಸಿ ಯಾವುದೂ ನೀರಿನದಲ್ಲ. ನೀರಿನ ಇದೊಂದೂ ಇಲ್ಲ. ಆದರೂ ಇದು ಯಾವುದೂ ಇಲ್ಲದ ನೀರನ್ನು ಕಂಡಿರುವವರು ಯಾರು? ಆದ್ದರಿಂದ ಕಾಮವೂ ಇರಬೇಕು. ಕಾಮವನ್ನು ಸಂಪೂರ್ಣವಾಗಿ ಬಿಟ್ಟು ಬದುಕುವುದೆಂತು? ಅದರಿಂದ ಕಾಮಕ್ರೋಧಗಳನ್ನು ಬಿಡುವುದು ಎಂದರೆ ಇನ್ನೇನೋ ಒಂದು ರಹಸ್ಯವಿರಬೇಕು. ಆ ರಹಸ್ಯವನ್ನು ಭೇದಿಸಬೇಕು. ಸೃಷ್ಟಿಯ ಮೂಲವೇ ಕಾಮ ಎನ್ನುವಂತಿರಲು ಅದನ್ನು ತುಳಿಯುವುದು ಎಂದರೆ ಅದಕ್ಕೆ ನಮಗೆ ತಿಳಿಯದ ಅರ್ಥವಿರಬೇಕು. ಹೀಗೆಯೇ ಇನ್ನೂ ಏನೇನೋ ಯೋಚಿಸಿಕೊಂಡು ವಿಶ್ವಾಮಿತ್ರನು ಮುಂದೆ ನಡೆದನು. ಅಂತೂ ಯಾವ ಆಶ್ರಮದಲ್ಲಿಯೂ ತಂಗಲಿಲ್ಲ. ಯಾರ ಕಣ್ಣಿಗೂ ಬೀಳಲಿಲ್ಲ. ಕಾಡಿನಲ್ಲಿ ಮಳೆಯಾದಾಗ ಮೇಲಿನಿಂದ ಇಳಿದ ನೀರು ಯಾರ ಕಣ್ಣಿಗೂ ಬೀಳದೆ ಎಲ್ಲೆಲ್ಲೋ ತಲೆ ತಪ್ಪಿಸಿಕೊಂಡು ಓಡುವಂತೆ ಆತನೂ ಜನವಸತಿಯ ಕಡೆಗೂ ತಿರುಗದೆ ಗಂಗಾ ಯಮುನಾ ನದಿಗಳನ್ನು ದಾಟಿ ಸರಸ್ವತೀ ನದಿಯ ತೀರಕ್ಕೆ ಬಂದನು.